ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ನಿಡಗುಂದಿ ಗ್ರಾಮದ 9ನೇ ತರಗತಿ ವಿದ್ಯಾರ್ಥಿ ಗೌತಮ್ ಹನುಮಂತ್ ಭಜಂತ್ರಿ ತರಗತಿಗೆ ಪ್ರಥಮ ರ್ಯಾಂಕನ್ನು ಪಡೆದಿರತಕ್ಕಂಥ ವಿದ್ಯಾರ್ಥಿ, ಉತ್ತಮ ಜ್ಞಾನವನ್ನು ಹೊಂದಿರತಕ್ಕಂಥ ವಿದ್ಯಾರ್ಥಿ, ಒಬ್ಬ ದಲಿತ ಸಮುದಾಯದಿಂದ ಬಂದಿರತಕ್ಕಂಥ ವಿದ್ಯಾರ್ಥಿ, ತಂದೆಯನ್ನು ಕಳೆದುಕೊಂಡ ಅನಾಥ ಬಾಲಕ ನಮ್ಮ ಗೌತಮ್. ಈ ಗೌತಮ್ ಇವತ್ತಿಯೂ ಕೂಡ ಮಣ್ಣಾಗದೆ ಅವನ ಒಂದು ಮೃತದೇಹ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಿದ್ದದ. ಇದಕ್ಕೆ ಕಾರಣೀಕರ್ತರು ಯಾರಪ್ಪ ಅಂದ್ರೆ ಸುಟ್ಟಟ್ಟಿ ಗ್ರಾಮದ ಮೂರಾರ್ಜಿ ದೇಸಾಯಿ ಶಾಲೆಯ ಶಿಕ್ಷಕರು ಅನ್ನೋದನ್ನ ನಾನು ಹೇಳ್ತಾ ಇಲ್ಲ, ಇದನ್ನ ಅವರ ಕುಟುಂಬಸ್ಥರೇ ಆರೋಪ ಮಾಡ್ತಕ್ಕಂಥದ್ದು. ಸೊ ಈ ನಮ್ಮ ಗೌತಮನ ಒಂದು ಕುಟುಂಬದ ಹಿನ್ನೆಲೆಯನ್ನು ನೋಡಬೇಕಾದ್ರೆ ಇವರ ತಂದೆ ಸರ್ಕಾರಿ ನೌಕರಸ್ಥರು. 3 ವರ್ಷಗಳ ಹಿಂದೆ ಇವ್ರ ತಂದೆ ತೀರಿ ಹೋಗಿರ್ತಾರ. ತಂದೆ ತೀರಿ ಹೋಗಿದ್ದ ನಂತರ ಅನುಕಂಪದ ಆಧಾರದ ಮೇಲೆ ತಾಯಿಗೆ ಆ ಒಂದು ಕೆಲಸ ಬಂದಿರ್ತದ. ಮಕ್ಕಳನ್ನ ಒಳ್ಳೆ ರೀತಿಯಾಗಿ ವಿದ್ಯಾಭ್ಯಾಸವನ್ನು ಕೊಟ್ಟು ಬೆಳೆಸ್ತಾ ಇರ್ತಾಳ ಆ ಹೆಣ್ಮಗಳು. 4 ಜನ ಮಕ್ಕಳು, 2 ಹೆಣ್ಮಕ್ಳು 2 ಗಂಡು ಮಕ್ಕಳು. ಅದರಲ್ಲಿ ಕೊನೆಯವನೇ ಈ ಗೌತಮ್. ಹಾಗಾದ್ರೆ ಈ ಮುರಾರ್ಜಿ ಶಾಲೆಯ ವಸತಿ ಶಾಲೆಗಳು ಈಗಾಗಲೇ ನಾವು ಕೇಳೇವ್ರಿ. ಏನ್ ಕೇಳೇವಪ್ಪ ಅಂದ್ರೆ ಮುರಾರ್ಜಿ ವಸತಿ ಶಾಲೆಗಳಲ್ಲಿ ಸರಿಯಾದ ರೀತಿಯಾಗಿರ್ತಕ್ಕಂಥ ಊಟ ಸಿಗ್ತಾ ಇಲ್ಲ, ಸರಿಯಾಗಿ ಸ್ವಚ್ಛ ಇಲ್ಲ, ಆರೋಗ್ಯಕ್ಕೆ ಹಾನಿಕಾರಿಯಾಗಿರ್ತಕ್ಕಂಥ ಆಹಾರವನ್ನು ತಯಾರು ಮಾಡ್ತಾ ಇದ್ದಾರೆ ಅನ್ನೋದನ್ನ ಸುಮಾರು ನ್ಯೂಸ್ ಚಾನೆಲ್ಗಳಲ್ಲಿ ನೋಡಿದೀವಿ. ನಾವು ಹೋಗಿ ಪ್ರತ್ಯಕ್ಷ ಕಣ್ಣಾರೆ ಕೂಡ ಕಂಡಿರ್ತಕ್ಕಂಥ ಘಟನೆಗಳು ಕೂಡ ಅದಾವೆ. ಈ ಮುರಾರ್ಜಿ ಶಾಲೆಯವರು ಏನ್ ತಿಳ್ಕೊಳ್ಳೋದಾರಪ್ಪ ಅಂದ್ರ, ಮುರಾರ್ಜಿ ವಸತಿ ಶಾಲೆಯವರು ಗತಿ ಇಲ್ಲದವ್ರು ಈ ಶಾಲೆಗೆ ಬರ್ತಾರ, ಗತಿ ಇಲ್ಲದವರು ಈ ಶಾಲೆಗೆ ಬರ್ತಾರಂತ ತಿಳ್ಕೊಂಡಿದಾರ್ರಿ ಇವರೆಲ್ಲ. ಆದ್ರೆ ಇವರು ಒಂದು ಮಾತನ್ನ ನೆನಪಿಟ್ಕೊಳ್ಬೇಕು, ಮುರಾರ್ಜಿ ಶಾಲೆಯವರು ಗತಿ ಇಲ್ಲದವರು ಮುರಾರ್ಜಿ ಶಾಲೆಗೆ ಬರೋದಿಲ್ಲ. ಎಕ್ಸಾಮ್ ಅನ್ನ ಬರೆದು ಪಾಸ್ ಮಾಡಿ ಉತ್ತಮ ಅಂಕಗಳನ್ನು ಪಡೆದುಕೊಂಡು ಶಾಲೆಗೆ ಬಂದಿರ್ತಾರ ಮುರಾರ್ಜಿ ಶಾಲೆಗೆ. ಇಲ್ಲಿ ಯಾರಪ್ಪನ ಮನೆ ಆಸ್ತಿನೂ ಅಲ್ಲದು. ತಮ್ಮ ಸಾಮರ್ಥ್ಯದ ಮೇಲೆ ಮುರಾರ್ಜಿ ದೇಸಾಯಿ ಶಾಲೆಗೆ ಬಂದಿರ್ತಾರ. ಅದೇ ರೀತಿಯಾಗಿ ತನ್ನ ಸಾಮರ್ಥ್ಯದ ಮೇಲೆ ಗೌತಮ್ ಹನುಮಂತ್ ಭಜಂತ್ರಿ ಅಂತಕ್ಕಂಥ ನಿಡಗುಂದಿ ಗ್ರಾಮದ ಒಬ್ಬ ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬದಿಂದ ಬಂದಿರತಕ್ಕಂಥ ಗೌತಮ್ ಇವತ್ತು ಶಾಲೆಯಲ್ಲಿ, ವಸತಿ ಶಾಲೆಯಲ್ಲಿ ನಿಗೂಢವಾಗಿ ಸಾವನ್ನು ಅಪ್ಪಿರ್ತಕ್ಕಂಥ ಘಟನೆ ಅದ. ಆ ಒಂದು ವಿದ್ಯಾರ್ಥಿಯ ಬೆನ್ನಿನ ಮೇಲೆ ಶಿಕ್ಷಕರು ಹೊಡೆದಿರ್ತಕ್ಕಂಥ ಚಿಹ್ನೆಗಳು ಕಾಣ್ತಾವ್ರಿ. ಅಂದ್ರೆ ನಾವು ಕಡೆ ಭಾಷೆ ಮೂಡ್ಯಾವ ಅಂತೀವಲ್ಲ, ಆ ರೀತಿಯಾಗಿ ಕಾಣ್ತದರೆ ಅದು ಬೆನ್ನಿನ ಮೇಲೆ. ಅದ್ರ ಜೊತೆಗೆ ಆ ಶಿಕ್ಷಕರು ಸುಮಾರು 4:30 ಗಂಟೆಗೆ ಕರೆಯನ್ನ ಮಾಡಿ ತಾಯಿಗೆ ಹೇಳ್ತಾರೆ, ನಿಮ್ಮ ಮಗನಿಗೆ ಬಹಳ ಸೀರಿಯಸ್ ಅದ, ಆದಷ್ಟು ಬೇಗ ಬಂದ್ಬಿಟ್ರೆ ಅಂದಾಗ ತಾಯಿ ಹೇಳ್ತಾಳ, ಏನಾಗ್ಯದ ಅಂತದು ನನ್ನ ಮಗನಿಗೆ ಅಂತ ಕೇಳಿದಾಗ ಅದು ಫೋನ್ನಾಗ ಹೇಳಕ್ ಸಾಧ್ಯ ಆಗೋದಿಲ್ಲ, ಆದಷ್ಟು ಬೇಗ ಬಂದ್ಬಿಡ್ರಿ ಅಂತಂದು ಆ ತಾಯಿಗೆ ಫೋನ್ ಮಾಡ್ತಾರೆ ಬೆಳಗಿಂದ 4:30ಗೆ. ಸೊ ಏನು ಘಟನೆ ನಡೀತು ಗುರುವಾರ ದಿನ ಇದು. ಆ ಮಗು ಸಾವನ್ನ ಅಪ್ಪಬೇಕಾದ್ರೆ ಅಂತ ತಪ್ಪು ಮಾಡೋದಕ್ಕಂತೂ ಸಾಧ್ಯ ಇಲ್ಲ. ಬಿಕಾಸ್ ಆ ಮಗು ಕ್ಲಾಸಿಗೆ ಫಸ್ಟ್ ಅದ. ನಾವು ಅತ್ಯಂತ ಸೈಲೆಂಟ್ ಹುಡುಗ. ಅಲ್ಲಿರ್ತಕ್ಕಂಥ ಮಾಹಿತಿಯನ್ನು ಕೇಳಿದಾಗ ಬಹಳ ಸೈಲೆಂಟ್ ಇದ್ದ ಹುಡುಗ. ಹಾಗಾದ್ರೆ ಅವನನ್ನು ಹೊಡೆಯೋದಕ್ಕೆ ಕಾರಣ ಏನು? ಈಗಾಗಲೇ ಅಲ್ಲಿ ರಾಜೀವ್ ಸರ್ ಅವರು ಬಂದು ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಿದಾರ. ಇಲ್ಲ ತನಕ ಬರಂಗಿಲ್ಲ. ಅವ್ರಿಗೆ ಒಂದು ದೊಡ್ಡ ಸೆಲ್ಯೂಟ್ರಿ. ಯಾಕಂದ್ರೆ ಅವ್ರು ಬಂದು ಆ ಕ್ಷೇತ್ರದ MLA ರಾಜೀವ್ ಸರ್ ಅವರು ಬಂದು ಜಿಲ್ಲಾಧಿಕಾರಿ ಅವ್ರ ಜೊತೆ ಮಾತಾಡಿದ್ದಾರೆ. ಕುಟುಂಬಕ್ಕೆ 20 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಟ್ಟಿದ್ದಾರೆ, ಕೊಡ್ತೇನೆ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಆದ್ರೆ ನನ್ನ ಪ್ರಕಾರ 20 ಲಕ್ಷ ಪರಿಹಾರ ಕೊಡೋಕ್ಕಿಂತ ಮುಂಚೆ ಆ ಯಾವ ಶಿಕ್ಷಕ ಆ ವಿದ್ಯಾರ್ಥಿಯನ್ನ ಸಾಯೋವರೆಗೂ ಹೊಡೆದನಲ್ಲ, ಆ ಶಿಕ್ಷಕನನ್ನ ಸಮಾಜದ ಮುಂದೆ, ಮಾಧ್ಯಮದ ಮುಂದೆ ತಂದು ನಿಲ್ಲಿಸಬೇಕು. ಯಾಕಂದ್ರೆ ಇದು ಪ್ರತಿಯೊಬ್ಬರಿಗೂ ಒಂದು ಪಾಠ ಆಗಬೇಕು. ಯಾಕೆ ಏನು ಕಾರಣ ಹೊಡೆದಿದ್ದು, ಯಾಕೆ ಆ ಬಾಲಕ ಸಾವನ್ನು ಅಪ್ಪಿದ,
ಇದು ಕೊಲೆ ಆಗ್ಯದನೋ ಆಕಸ್ಮಿಕವಾಗಿ ನಡೆದದನೋ ಅನ್ನೋದು ಕೂಡ ಆ ಶಿಕ್ಷಕರ ಬಾಯಿಂದ ಕೇಳಬೇಕಾಗ್ತದೆ. ನಾವಿಲ್ಲಿ ಕೇವಲ ಕುಟುಂಬಸ್ಥರ ಆಕ್ರಂದನವನ್ನು ನೋಡಿ ಕುಟುಂಬಸ್ಥರ ಪರವಾಗಿ ನಿಂತ್ಕೊಂಡು ಜಡ್ಜ್ಮೆಂಟ್ ಅನ್ನು ಕೊಡೋದು ತಪ್ಪಾಗ್ತದೆ. ಇಲ್ಲಿ ಶಿಕ್ಷಕರು ಆ ಶಾಲೆಯ ಆ ವಸತಿ ಶಾಲೆಯ ವಿದ್ಯಾರ್ಥಿಗಳನ್ನ ಇದನ್ನು ಸರಿಯಾಗಿ ತನಿಖೆ ಮಾಡಿದ್ದ ಆದ್ರೆ ಕೊಲೆಗೆ ಅಥವಾ ಸಾವಿಗೆ ಕಾರಣ ಏನು ಅನ್ನೋದು ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತದೆ. ಆದ್ರೆ ಗೌತಮ್ ಹನುಮಂತ್ ಭಜಂತ್ರಿ ಅಂತಕ್ಕಂಥ ಒಬ್ಬ ಮುಗ್ಧ ಬಾಲಕ, 15 ವರ್ಷದ ಮುಗ್ಧ ಬಾಲಕ, 9ನೇ ತರಗತಿಯ ವಿದ್ಯಾವಂತ ಬಾಲಕ, ಮುಂದಿನ ಉತ್ತಮ ನಾಗರಿಕ ಅನುಮಾನಾಸ್ಪದವಾಗಿ ಸಾವನ್ನು ಅಪ್ಪಿರೋದು ಅವರ ಕುಟುಂಬಕ್ಕೆ ತುಂಬಲಾರದ ನಷ್ಟ ಇದು. ಆದರೆ ಇಂಥ ಘಟನೆಗಳು ನಡೆದಿದ್ದಾದರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಮುರಾರ್ಜಿ ಶಾಲೆಗೆ ಆಗಿರ್ಬೋದು, ನವೋದಯ ವಸತಿ ಯಾವುದೇ ವಸತಿ ಶಾಲೆಗಳಿಗೆ ವಿದ್ಯಾರ್ಥಿಗಳನ್ನ ದಾಖಲೆ ಮಾಡಬೇಕಂದ್ರೆ ಪಾಲಕರು ಹಿಂದೆ ಮುಂದೆ ನೋಡ್ತಕ್ಕಂಥ ಪರಿಸ್ಥಿತಿ ಬರ್ತದ ರೀ. ತಂದೆ ತಾಯಿ ಇಲ್ಲದ ಮಕ್ಕಳು ಏನು ಮಾಡಬೇಕು? ಇದೇ ರೀತಿ ಆಗಿದ್ದಾದ್ರೆ ಅದು ಕೂಡ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ನನ್ನ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ. 20 ಲಕ್ಷ ಪರಿಹಾರ ಕೊಟ್ಟು ಆ ವಿದ್ಯಾರ್ಥಿಗೆ ಬೆಲೆಯನ್ನು ಕಟ್ಟೋದು ಸೂಕ್ತನೋ ಅಥವಾ ಅಲ್ಲೋ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ಪ್ರತಿಯೊಂದಕ್ಕೂ ಪರಿಹಾರನ ಮುಖ್ಯ ತಂದಲ್ಲ, ಶಿಕ್ಷೆ ಅನ್ನೋದು ಬೇಕಲ್ಲ. ಯಾಕಾಯಿತು, ಏನು ಕಾರಣ? ಶಿಕ್ಷೆ ಬೇಕು. ಅದು ಯಾವುದೇ ಶಿಕ್ಷಕ ಮಾಡಿರಲಿ, ಯಾರೇ ಮಾಡಿರಲಿ, ಅದನ್ನು ಅವನಿಗೆ ಶಿಕ್ಷೆ ಆಗಬೇಕು. ಅದನ್ನು ಸರಿಯಾಗಿ ಪೊಲೀಸ್ ಇಲಾಖೆ ತನಿಖೆ ಮಾಡಬೇಕು. ಅವ್ರ ಕುಟುಂಬಸ್ಥರು ಹೇಳುವ ಪ್ರಕಾರ ಪೊಲೀಸರು ನಮ್ಮ ಕಂಪ್ಲೇಂಟನ್ನು ತಗೊಳ್ಳಿಲ್ಲ ಅನ್ನೋದು ಕಾರಣ ಏನು ಅನ್ನೋದು ನಮಗೆ ಗೊತ್ತಿಲ್ಲ. ತದನಂತರದಲ್ಲಿ FIR ಮಾಡಿಸಿರ್ತಕ್ಕಂಥದ್ದು ಅದು ಪ್ರಾರಂಭದಲ್ಲಿ ಏನಾಯ್ತು ಅನ್ನೋದು ಗೊತ್ತಿಲ್ಲ. ಇದು ಕುಟುಂಬಸ್ಥರಿಂದ ಬಂದಿರತಕ್ಕಂಥ ಮಾಹಿತಿ. ಆದರೆ ಇಲ್ಲಿವರೆಗೂ ಕೂಡ ಆ ವಿದ್ಯಾರ್ಥಿಯನ್ನು ಯಾರು ಪಡೆದಿದ್ದಾರಲ್ಲ ಆ ಶಿಕ್ಷಕರನ್ನ ಮುಂದೆ ತಗೊಂಡು ಬಂದಿಲ್ಲ. ಇನ್ನೂ ಕೂಡ ವಿದ್ಯಾರ್ಥಿಯ ಅಂತ್ಯಕ್ರಿಯೆ ನಡೆದಿಲ್ಲ. ಕಾರಣ ಕುಟುಂಬಸ್ಥರಿಗೆ ಬೇಕಾಗಿರುವುದು ಹಣ ಅಲ್ಲ, ಅವರಿಗೆ ಸರಿಯಾದ ತನಿಖೆ ಆಗಬೇಕು. ಆ ಕೊಲೆಗಾರನೋ ಅಥವಾ ಯಾವ ಕಾರಣಕ್ಕೆ ಆ ರೀತಿ ಸಾವು ಆಯ್ತು ಅನ್ನೋದು ಗೊತ್ತಿಲ್ಲ. ಆದರೆ ಕುಟುಂಬಸ್ಥರ ಪ್ರಕಾರ ಅದು ಕೊಲೆ ಅಂದ್ರೆ ಆ ಕೊಲೆಗಾರ ಸಿಗಬೇಕು, ಅವನಿಗೆ ಶಿಕ್ಷೆ ಆಗಬೇಕು ಅನ್ನೋದು ಕುಟುಂಬಸ್ಥರ ಆಗ್ರಹ ಅದ. ಸೊ ಈ ರೀತಿಯಾಗಿ ಘಟನೆಗಳು ನಮ್ಮ ರಾಜ್ಯದಲ್ಲಿ ನಡೀತಾ ಬಂದಪ್ಪ ಅಂದ್ರೆ ಮೊನ್ನೆ ಬೆಳ್ತಂಗಡಿಯಲ್ಲೂ ಕೂಡ ಸುಮಂತ್ ಅಂತಕ್ಕಂಥ ನಗುಮುಖದ ಒಡೆಯ ಇದೇ ರೀತಿ ಸಾವನ್ನು ಅಪ್ಪಿ ಹೋದ. ಮನೆ ಹತ್ರ ಹೋದ ಅವನು, ಶಾಲೆಯಲ್ಲೆಲ್ಲ ಮನೆ ಹತ್ರ. ಇವತ್ತು ಅವರ ಕುಟುಂಬಸ್ಥರ ಬ್ರೈನ್ ಮ್ಯಾಪಿಂಗ್ ನಡೀತಾ ಇದೆ. ಇವತ್ತು ನಮ್ಮ ಸುಟ್ಟಟ್ಟಿ ಅಂತಕ್ಕಂಥ ಮುರಾರ್ಜಿ ವಸತಿ ಶಾಲೆಯಲ್ಲಿ ನಮ್ಮ ಗೌತಮ್ ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿ, ಉತ್ತಮ ವಿದ್ಯಾರ್ಥಿ, ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರ್ತಕ್ಕಂಥದ್ದು ಪ್ರತಿಯೊಂದಕ್ಕೂ ಎಡೆ ಮಾಡಿಕೊಟ್ಟದ. ಆದಷ್ಟು ಮಟ್ಟಿಗೆ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಿ ತಪ್ಪಿತಸ್ಥರಿಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕು. ಕುಟುಂಬಸ್ಥರಿಗೆ ಪರಿಹಾರ ಅನ್ನೋಕ್ಕಿಂತ ಕೂಡ ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕು. ಇದು ಮುಂದಿನವರಿಗೆ ಪಾಠ ಆಗಲೇಬೇಕು. ಮತ್ತು ಗೌತಮನಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ. ಮತ್ತೆ ಹುಟ್ಟಿ ಬಾ ನನ್ನ ಮುದ್ದಿನ ಕಂದ ಗೌತಮ್ ಅಂತ ಹೇಳ್ತಾ ಮತ್ತೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.